ಕಂಪ್ಲೇಂಟ್ ಕೊಟ್ಟಂತಹ ಚಿನ್ನಯ್ಯ ಯಾರ ವಿರುದ್ಧ ಅಂತ ಹೇಳಿ ಎಲ್ಲೂ ಬಹಿರಂಗವಾಗಿಲ್ಲ. ಯಾರ ವಿರುದ್ಧ ಆರೋಪ ಮಾಡಿದ್ದಾನೆ ಅನ್ನೋದು ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ನೀವು ಕೂಡ ಇಂಥವರ ವಿರುದ್ಧವೇ ಅಂತ ಹೇಳಿ ನೀವು ಕೂಡ ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ. ಬಟ್ ಆ ರಿಪೋರ್ಟ್ ಅಲ್ಲಿ ನೀವು ಒಂದಿಷ್ಟು ಹೆಸರುಗಳನ್ನ ತಗೊಳ್ತೀರಿ. ಯಾಕೆ ಅವರ ಹೆಸರುಗಳೇ ಬರ್ತಾ ಇದೆ? ಅದು ಈ ಏನೋ ನನ್ನ ಸ್ಟೇಟ್ಮೆಂಟ್ ತಗೊಂಡ್ರು ಅಂತ ಮಂಜುನಾಥ್ ಗೌಡ ಅವರಿಗೆ ಕೇಳಬೇಕು. ಅವರಿಗೆ ಕೇಳಬೇಕು ಯಾಕೆ ಈ ಥರ ಮಾಡ್ರು ಅಂತ. ನನ್ನ ವಿಡಿಯೋ ಸ್ಟೇಟ್ಮೆಂಟ್ ತೆಗಿಲೇಬೇಕು, ಅದು ಇದು ಮ್ಯಾಚ್ ಮಾಡಲೇಬೇಕು. ವಿಡಿಯೋ ಸ್ಟೇಟ್ಮೆಂಟ್ ಆದ ನಂತರ ನಾನು SIT ಮೇಲೆ ದೂರು ಕೊಟ್ಟಿರೋದು ಅದಕ್ಕೋಸ್ಕರ ಅವರು ಪ್ಲ್ಯಾನ್ ಮಾಡಿ ಹೊಡೆದಿರೋದು. ಪ್ಲ್ಯಾನ್ ಮಾಡಿ ಎಲ್ಲ ಜಯಂತಿ ಹೇಳಿದ ಸಾಕ್ಷಿ ಆಯ್ತಲ್ಲ ಸರ್, ನಾನಲ್ಲಿ ಆ ರೀತಿಯಲ್ಲಿ ಕೆಲಸ ಮಾಡಿಟ್ಟಿದ್ದಾರೆ. ಇದೆಲ್ಲ ಬೇಕಾ ಇವರಿಗೆ? ನಾನು ಕೇಳ್ತಾ ಇರೋದು ಕಾನೂನು ಪ್ರಕಾರ ಕೆಲಸ ಮಾಡ್ಬೋದಲ್ಲ. ನಾನು ಏನು ಉಪದ್ರ ಮಾಡಿದೆ ಅವರಿಗೆ? 2 ದಿನ ನನಗೆ ತೊಂದರೆ ಕೊಟ್ಟರ ವಿಷಯದಲ್ಲಿ ನಾನು ದೂರು ಕೊಟ್ಟು 2 ದಿನ ಆದ ನಂತರ ನನ್ನ ಹತ್ರ ಯಾರು ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಇದ್ದೆ. ನಾನು ಇವರ ತೇಜವಾದ ಮಾಡಲಿಕ್ಕೆ ನಾನು ಬಂದವನಲ್ಲ, ಮಾಡೋದೇ ಇಲ್ಲ. ನೀವು ಎಷ್ಟೇ ದುಶ್ಮನ ಆದರೂ ಆಗ್ಬೋದು, ಊಟ ಇಲ್ಲ ಅಂದರೆ ಊಟ ಕೊಟ್ಟು ಕಳಿಸ್ತೀನಿ ನಾನು. ಏನು ಬೇಕಾದ್ರೆ ಮಾಡಿ ಅಂಥವ ನಾನು. ಅದು ಇದೇನಕ್ಕೆ ಮಾಡಿರೋದು? ಇದಕ್ಕೆಲ್ಲ ಮಂಜುನಾಥ ಸ್ವಾಮಿ ಉತ್ತರ ಕೊಟ್ಟೇ ಕೊಡ್ತಾರೆ. ನಾನು ಹೇಳ್ತೀನಿ ಇವತ್ತಲ್ಲ ನಾಳೆ, ಇವತ್ತು ನಾಳೆ ಆಗ್ಬೋದು ಅಂತಲ್ಲ, ಇವತ್ತಲ್ಲ ನಾಳೆ ಗ್ಯಾರಂಟಿ. ನೋಡ್ತಾರಿ ನೀವು ಯಾರು ಮಾಡಿದ್ರು ಅವನಿಗೆ ಆ ಮಂಜುನಾಥ ಕೊಡೋದ್ರೆ ಮತ್ತೆ ಆಮೇಲೆ ನೀವು ಕೇಳಿದ್ರು.